ಅಕ್ಕ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಭೇಟಿ ಆಗಬೇಕು ಮತ್ತು ಒಂದು 2 ಡೇಸ್ ಇರಬೇಕು ಅಂತ ಬೆಳಗಾವಿಗೆ ಹೋಗಿದ್ವಿ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೋಗೋಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ಇವಾಗ ಹೋಗಿದ್ವಿ. ಅದಕ್ಕೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಎಲ್ಲಾದರೂ ಹೋಗೋಣ ಅಂತ ಇದ್ದರು. ಅದಕ್ಕೆ ನಮ್ಮ ಅಮ್ಮದ್ದು ಸೂಟಿ ಇತ್ತಲ್ಲ, ಅದಕ್ಕೆ ಹೋಗಿದ್ವಿ. ನೋಡಿ, ಕನಕುಂಬಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಅಲ್ಲಿ ಕ್ಲೈಮೇಟ್ ಇಲ್ಲಿ ಬೆಳಗಾವಲ್ಲಿ ಫುಲ್ಲು ಕೂಲಾಗಿತ್ತು ಕ್ಲೈಮೇಟು, ಒಂಥರ ಮೋಡ ಅದೆಲ್ಲ ಇತ್ತಲ್ಲ, ಚೆನ್ನಾಗಿತ್ತು. ಅದಕ್ಕೆ ಇಲ್ಲೂ ಆ ಥರ ಎಲ್ಲರೂ ಮಳೆ ಇರುತ್ತೆ ಅಂತ ಬಂದ್ವಿ. ಬಟ್ ಇಲ್ಲೆಲ್ಲೂ ಮಳೆ ಇರಲಿಲ್ಲ, ಸ್ವಲ್ಪ ಕಾವುನೇ ಇತ್ತು, ಹ್ಯುಮಿಡಿಟಿ ಇತ್ತು. ನೋಡಿ, ಇಲ್ಲೆಲ್ಲ ಇದು ಕನಕುಂಬಿದ ದೇವಸ್ಥಾನ ಬಂದಿದ್ದೀವಿ. ನೋಡಿ ಹೇಗಿದೆ ಅಂತ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ದೇವಿ ಹೆಸರು ಬಂದುಬಿಟ್ಟು ಮೌಲಿ ದೇವಿ ಅಂತ. ಅದಾದ ನೆಕ್ಸ್ಟು ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಇಳ್ಕೊಂಡು ಎಲ್ಲರೂ ಊಟ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಊಟಕ್ಕೆ ಅಂತ ಸಿರಾ ಮತ್ತು ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ. ಅದನ್ನೇ ಊಟ ಮಾಡಿದ್ವಿ. ನೋಡಿ, ಊಟ ಮಾಡುವಾಗ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಲಿಲ್ಲ. ಇವಾಗ ನೋಡಿ, ಹುಡುಗರೆಲ್ಲ ಆಟ ಆಡ್ತಾಯಿದ್ದಾರಲ್ಲ, ಅದನ್ನೇ ಫೋಟೋಶೂಟ್ ಮಾಡ್ತಾ ಅವರು ಫನ್ ನೋಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು. ಅದಾದ ನೆಕ್ಸ್ಟು ಇಲ್ಲಿ ಹೆಬ್ಬಾನಟ್ಟಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ದೇವಸ್ಥಾನ ಇದೆ ಆಂಜನೇಯದು, ಅಲ್ಲಿ ಹೋಗಿದ್ವಿ. ನೋಡಿ, ಅದು ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ನೀರಿರಲಿಲ್ಲ, ಮಳೆ ಆದಮೇಲೆ ತುಂಬ ನೀರು ಬರುತ್ತೆ ಅಂತೆ ಇಲ್ಲಿ. ಅಲ್ಲೆಲ್ಲ ಕೇಳಿದ್ವಿ ಅವ್ರಿಗೆ, ಹೇಗೆ ಬರುತ್ತೆ, ಎಲ್ಲಿ ತನಕ ಬರುತ್ತೆ ನೀರು ಅಂತಕ್ಕೆಲ್ಲ ಕೇಳಿದ್ವಿ. ಅವ್ರು ಹೇಳಿದರು ಈ ಥರ ನೀರು ಬರುತ್ತೆ ಅಂತ. ನೋಡಿ, ಇಲ್ಲಿ ರಾಮನದು ಮೂರ್ತಿ ಇದೆ. ಹಾಗೆ ಮೇಲೆ ಏನಿದೆ ಅಂತ ಹೋಗಿ ನೋಡೋಕ್ಕೆ ಹೋದ್ವಿ. ಬಟ್ ಅಲ್ಲೇನೂ ಇರಲಿಲ್ಲ, ಹೋಟೆಲಿತ್ತು. ನೆಕ್ಸ್ಟು ಇಲ್ಲಿ ನೀರು ಬರೋ ಸ್ಥಳ ಇದೆ ನೋಡಿ, ಇಲ್ಲಿ ಫುಲ್ ನೀರು ಬರುತ್ತಂತೆ, ಇವಾಗಿರಲಿಲ್ಲ. ಇದನ್ನು ನೋಡಿಕೊಂಡು ಹಾಗೆ ಬೆಳಗಾವಿಗೆ ಹೋದ್ವಿ. ನಾವು ಮತ್ತೆ ಊರಿಗೆ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ಆದಷ್ಟು ಬೇಗ ಬಂದ್ಬಿಟ್ವಿ. ನೋಡಿ, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.